ಕಾನೂನು ರೀತಿಯಲ್ಲಿ ಅದು ಏನು ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗಲೇ ಅವರು ಹೇಳಿದ್ವಿ ನಾವು ಅದನ್ನೂ ಕೂಡ ಅದನ್ನು ಅವತ್ತು ನಾನು ಹೇಳಿದೆ. ಅದು ಮಾತಾಡಿದ ಉದ್ದೇಶ ಅದಲ್ಲ, ಆದರೂ ಕೂಡ ಅದು ಬೇರೆ ರೀತಿಯಲ್ಲಿ ಆಯಿತು, ಕಾರಣಾಂತರಗಳಿಂದ ಆಗಿರ್ಬೋದು. ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನನ್ನ ಯಾವುದೇ ಉದ್ದೇಶ ನಂದು ಪರ್ಸ್ನಲ್ ಆಗಿಲ್ಲ. ನನ್ನ ಜನರಿಗೋಸ್ಕರ, ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದರೆ ಅಲ್ಲಿ ಈ ರಾಜೇಗೌಡ ಇರ್ತಾರೆ. ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತೂ ಸಿದ್ಧವಾಗಿರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಸರ್. ಕಾಂಗ್ರೆಸ್ ಪಕ್ಷದಿಂದ ಯಾಕೆ ಅಂತಂದರೆ ಈ ಥರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರಲಿ, ದೇವರಿದ್ದಾನೆ, ಅವ್ರವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಈಗ ನಾನು ತಿಂದಿರೋ ನೋವು ಖಂಡಿತ ಅವರು ಯಾರು ನನಗೆ ಆ ಪಿತೂರಿ ಮಾಡಿದ್ದಾರೆ ಅವರು ಅವ್ರ ಮಕ್ಕಳು ಅನುಭವಿಸ್ತಾರೆ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಾನು ಯಾವುದೇ ವಿಚಾರವಾಗಿ ಪಕ್ಷದ ವಿಚಾರದಲ್ಲಿ ನಾನು ಎಲ್ಲೂ ಕೂಡ ತಂದು ಪಕ್ಷದ ವಿಚಾರದಲ್ಲಿ ಮಾತಾಡಲಿಲ್ಲ. ಆದರೂ ಕೂಡ ನಾನು ಹೋಗಿ ಅದನ್ನ ಏನು ಬೇಕು ನಾನು ನಮ್ಮ ಹೈಕಮಾಂಡ್ ಮಾತಾಡ್ತೀನಿ.